ಹೋಗೋಣ ಬನ್ನಿ. ಅಜ್ಜಿ ಬಿಡ ಅಜ್ಜಿ ಬಿಡ ಅಜ್ಜಿ ಬಿಡ. ಏನಾಯ್ತು? ಯಾಕೆ ಅವನ ಮೇಲೆ ರೇಗ್ತಿದ್ದೀರಾ? ನೋಡು, ಯಾವಾಗ ನೋಡಿದ್ರು ಪಲ್ಲವಿ ಅಮ್ಮ ಅಂತಿದ್ದಾನೆ. ನನಗ್ ಬರೋ ಕೋಪಕ್ಕೆ ಅಜ್ಜಿ, ನಾನು ಪಲ್ಲವಿ ಅಮ್ಮನ ಹತ್ರ ಹೋಗ್ಬೇಕು. ಅಷ್ಟೇ ತಾನೆ, ನೀನ್ ಹೋಗು ಪುಟ. ಅಲ್ಲ ನಿಶ್ವಿಕಾ, ಆಂಟಿ ನಿಮಗ್ ಗೊತ್ತಾಗಲ್ಲ, ಸುಮ್ನೆ ಇರಿ. ನೀನ್ ಹೋಗು. ಅಲ್ಲ ಆಂಟಿ, ಉಪಾಯವಾಗಿ ಕೆಲ್ಸ ಸಾಧಿಸೋದ್ ಬಿಟ್ಟು ನೀವ್ ಹೀಗ್ ಮಾತಿಗೂ ಕೋಪ ಮಾಡ್ಕೊಂಡ್ರೆ ಹೇಗೆ? ಮನೆ ಮುರಿದೋಗುತ್ತೆ ಅಂತ ಜ್ಯೋತಿಷ್ರು ಹೇಳಿದ್ದಾರೆ. ಸಾಲ್ದು ಅಂತ ಅವಳ ಮನೆಗೆ ಸೊಸೆಯಾಗಿ ಬಂದ್ರೆ ನನ್ ಮೊಮ್ಮಗನ್ಗೆ ಕಂಟಕ ಅಂತ ಬೇರೆ ಹೇಳಿದ್ದಾರೆ. ಅಲ್ಲ, ನನ್ ಟೆನ್ಷನ್ ಅಲ್ಲಿ ನಾನಿದ್ರೆ ಈ ಸದಾ ಪ್ರಭಾ ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಏನ್ ಹೇಳಿದ್ರ ಆಂಟಿ? ಪಲ್ಲವಿನ ಯಾವಾಗ ಮನೆ ತುಂಬಿಸ್ಕೊತ್ಯಾ ಅಂತ ಕೇಳ್ತಾರೆ. ಸಾಲ್ದಕ್ಕೆ ಫಸ್ಟ್ ನೈಟ್ ಡೇಟ್ನ ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಲೇ ಅನಾಹುತ ಆಗಿರೋದು ಸಾಲ್ದ? ಕೋಪ ಬರಲ್ವಾ ನಂಗೆ? ಅದಕ್ಕೆ ನೀವೇನಾದ್ರೂ ರಿಯಾಕ್ಟ್ ಮಾಡ್ಬಿಟ್ರಾ? ರಿಯಾಕ್ಟ್ ಮಾಡೋದಾ? ನನಗೆ ಬಂದಿರೋ ಕೋಪಕ್ಕೆ ಅವ್ರನ್ನ ಕೋಪ ಬಂದು ಸುಮ್ಮನೆ ಎದ್ದು ಹೋದೆ. ಆಂಟಿ, ನೀವ್ ಹೀಗೆಲ್ಲ ಮಾಡ್ಬಿಟ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಬಂದ್ರೆ ಬರ್ಲಿ ಬಿಡು, ಬಾಯ್ ಬಿಟ್ಟೆ ಹೇಳ್ತೀನಿ ನಿಮ್ ಸಾವಾಸ ಬೇಡ ಅಂತ. ನೀವ್ ಹಾಗೆ ಹೇಳಿದ ತಕ್ಷಣ ವಿಕಿ ಕೇಳಿಸ್ಕೊಳ್ತಾನಾ? ಅವನ್ಗೆ ಅವಳ ಮೇಲೆ ಮ್ಯಾಡ್ ಲವ್. ಹಿ ಈಸ್ ಇನ್ ಲವ್ ವಿತ್ ಹರ್. ಫಸ್ಟ್ ಆಫ್ ಆಲ್ ವಿಕಿ ಇದನ್ನೆಲ್ಲ ನಂಬೋದೇ ಇಲ್ಲ ಆಂಟಿ. ಈ ಜಾತ್ಕ ಗೀತ್ಕ ಎಲ್ಲ ಅವನ್ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ. ಅಯ್ಯೋ, ಇದೊಂದು ಬೇರೆ ಕರ್ಮ. ಅವನಿಗೆ ಹೇಗೆ ಅರ್ಥ ಮಾಡಿಸ್ಲಿ? ನೀವ್ ಅವನಿಗೆ ಡೈರೆಕ್ಟ್ ಆಗಿ ಹೇಳೋದಕ್ ಹೋಗ್ಬೇಡಿ, ನಾಜೂಕಾಗಿ ಹ್ಯಾಂಡಲ್ ಮಾಡ್ಬೇಕು. ನಾನ್ ನಾಜೂಕಾಗೆ ಇದ್ರೆ ಅವ್ರು ಬಿಟ್ಟು ಹೋಗ್ತಾರ? ಇವಳನ್ನ ಓಡಿಸ್ಬೇಕಲ್ವಾ ವಿಕ್ರಾಂತ್ ಲೈಫಿಂದ. ಅದಕ್ ನಾನಿದ್ದೀನಲ್ಲ ಆಂಟಿ, ನಾನ್ ನಿಮ್ಗೆ ಎಲ್ಲಾ ತರ ಹೆಲ್ಪ್ ಮಾಡ್ತೀನಿ. ಯು ಡೋಂಟ್ ವರಿ. ನೀವ್ ಇದನ್ನೆಲ್ಲ ಏನು ತೋರ್ಸ್ಕೊಳ್ದೆ ಅವ್ರ ಹತ್ರ ಹೋಗಿ ನಗ್ನಗ್ತಾ ಮಾತಾಡಿ. ನನಗಿದೆಲ್ಲ ಗೊತ್ತಾಗಲ್ಲ. ನಾನು ಏನಿದ್ರು ನೇರ. ಅಯ್ಯೋ, ನೀವ್ ಈ ತರ ನೇರ ಯುದ್ಧಕ್ ಬಿದ್ರೆ ಸೋತ್ ಹೋಗ್ಬಿಡ್ತೀರಾ ಅಷ್ಟೇ, ಮತ್ತಿನ್ನೇನೂ ಆಗಲ್ಲ. ಆ ಪಲ್ಲವಿ ವಿಕ್ರಾಂತ್ ಪ್ರೀತಿ ಗೆಲ್ಲುತ್ತೆ. ಯಾವ ಹಾಳ್ಮನೆ ಪ್ರೀತಿ ಇವ್ರದು? ನನ್ನ ಮೊಮ್ಮಗನ ಪ್ರಾಣಕ್ಕೆ ಸಂಚಕಾರ ಇದೆ ಅಂದರೆ ನನಗೆ ಯಾವಳಾದರೂ ಸರಿ, ನನಗೆ ನನ್ನ ಮೊಮ್ಮಗ ಮುಖ್ಯ. ಜ್ಯೋತಿಷ್ರು ಹೇಳಿದ ಮೇಲೆ ಮುಗೀತು. ಅವಳು ಯಾವ ಕಾರಣಕ್ಕೂ ನಮ್ಮನೆ ಸೊಸೆಯಾಗಿ ಬರೋದು ಬೇಡ. ಅದಕ್ಕೆ ತಾನೇ ದುಡ್ಡು ಕೊಟ್ಟು ಸುಳ್ಳು ಜ್ಯೋತಿಷಿನ ಸೃಷ್ಟಿ ಮಾಡಿರೋದು. ಅವನ್ ಬಾಯಿಂದ ಸುಳ್ಳು ಹೇಳ್ಸಿದ್ದು. ನನ್ನ ಮೊಮ್ಮಗನಿಗೆ ಏನಾಗುತ್ತೋ, ವಿಕ್ರಾಂತ್ಗೆ ಏನಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ. ಆಂಟಿ, ನೀವೇನು ಭಯ ಪಟ್ಕೋಬೇಡಿ, ಪ್ಲೀಸ್ ರಿಲ್ಯಾಕ್ಸ್. ಹೇಗಮ್ಮ ರಿಲ್ಯಾಕ್ಸ್ ಆಗೋದು? ಈಗಲೇ ನಾನು ನನ್ನ ಮಗಳನ್ನ ಕಳ್ಕೊಂಡು ಒದ್ದಾಡ್ತಾ ಇದ್ದೀನಿ. ಅಳಿಯನ್ನೇ ಮಗ ಅಂತ ಸಮಾಧಾನ ಮಾಡ್ಕೋತಾ ಇದ್ದೀನಿ. ನನ್ನ ಮೊಮ್ಮಗನ ಮುಖ ನೋಡಿಕೊಂಡು ಇನ್ನೂ ಜೀವಂತವಾಗಿದ್ದೀನಿ. ಇವಾಗ ಅವನಿಗೆ ಏನಾದರೂ ಆಗ್ಬಿಟ್ರೆ ನಾನಂತೂ ಬದುಕಿರಲ್ಲ. ಹಾಗೆಲ್ಲ ಯೋಚನೆ ಮಾಡಬೇಡಿ ಆಂಟಿ, ಸಮಾಧಾನ ಮಾಡ್ಕೊಳ್ಳಿ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ನಿನಗೆ ನನ್ನ ಟೆನ್ಷನ್ ಅರ್ಥ ಆಗ್ತಾ ಇಲ್ಲ. ಅವನು ಯಾಕಾದ್ರೂ ಸಿಕ್ಕಾಕೊಂಡ್ನೋ, ಅವನ್ನ ಯಾಕಾದ್ರೂ ಮನೆಯಿಂದ ಆಚೆ ಹಾಕಿದ್ರು ಅಂತ ಯೋಚನೆ ಆಗ್ಬಿಟ್ಟಿದೆ. ಆ ಪಲ್ಲವಿ ತ್ರಿವಿಕ್ರಮ್ ಜೊತೆನೆ ಸಂಸಾರ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಆಂಟಿ, ನೀವ್ ಈ ಮಾತು ಹೇಳ್ತಿದ್ದೀರಾ? ಹೌದು, ಮೊದಲೆಲ್ಲ ತ್ರಿವಿಕ್ರಮ್ ಮನೆ ಬಿಟ್ಟು ಹೋಗ್ಲಿ ಅಂತ ಅಂತಿದ್ದೆ.